ಗದ್ದುಗೆ ಗುದ್ದಾಟ ವಿಚಾರ ರಾಜಕಾರಣದಲ್ಲಿ ಏನೂ ನಡೆದಿಲ್ಲ. ನಿಮ್ಮ ಟಿವಿಯಲ್ಲಿ ಮಾತ್ರ ನಡೆದಿದೆ. ಯಾರ್ಯಾರು ಎಲ್ಲಿ ಇದ್ದಾರೆ ಎನ್ನುವುದು ಇಂಪಾರ್ಟೆಂಟ್ ಅಲ್ಲ ಎಂದು ಬಾಗಲಕೋಟೆಯಲ್ಲಿ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ಹೇಳಿಕೆ ಕೊಟ್ಟಿದ್ದಾರೆ. ಸರ್ಕಾರ ಭದ್ರ ಇದೆ, ಏನೂ ಸಹ ಆಗೋದಿಲ್ಲ. ಸಿಎಂ ಬದಲಾವಣೆಯ ಯಾವುದೇ ಸುಳಿವು ಇಲ್ಲ. ಹೈಕಮಾಂಡ್ ಹಾಗೇನಾದರೂ ಇದ್ರೆ ತಿಳಿಸುತ್ತಿತ್ತು, ಅದು ತಿಳಿಸಿಲ್ಲ ಎಂದಿದ್ದಾರೆ. ಇನ್ನು ಹೈಕಮಾಂಡ್ ಮಾತಿಗೆ ನಾನು ಬದ್ಧ ಎಂಬ ಸಿಎಂ ಹೇಳಿಕೆ ವಿಚಾರವಾಗಿ ಪ್ರತಿಕ್ರಿಯಿಸಿದ ಆರ್.ಬಿ. ತಿಮ್ಮಾಪುರ್ ಅವರು, ನಮ್ಮ ಪಕ್ಷದಲ್ಲಿ ಹೈಕಮಾಂಡೇ ಫೈನಲ್, ಅದಕ್ಕೆಲ್ಲರೂ ಕೂಡ ಬದ್ಧರಾಗಿರುತ್ತಾರೆ, ಅದನ್ನೇ ಸಿಎಂ ಹೇಳಿದ್ದಾರೆ ಎಂದು ಸಮರ್ಥಿಸಿಕೊಂಡರು. ಇನ್ನು ಜಿ. ಪರಮೇಶ್ವರ್, ನಾನು ಸಿಎಂ ಆಕಾಂಕ್ಷಿ, ಸಿಎಂ ರೇಸ್ನಲ್ಲಿ ನಾನು ಯಾವಾಗಲೂ ಇರ್ತೇನೆ ಎಂದಿರುವ ವಿಚಾರಕ್ಕೆ ಪ್ರತಿಕ್ರಿಯಿಸಿ, ಒಂದು ವೇಳೆ ಸಿಎಂ ಚೇಂಜ್ ಮಾಡಿದ್ರೆ ನಾನು ರೇಸ್ನಲ್ಲಿ ಇರ್ತೇನೆ ಅಂತ ಹೇಳಿದ್ದಾರೆ ಎಂದರು. ರಾಜಕಾರಣ ಏನು ನಡೆದಿಲ್ಲ, ನಿಮ್ದೇ ಟಿವಿಯಾಗ ನೋಡ್ರಿ, ಯಾರ್ಯಾರು ಎಲ್ಲೆಲ್ಲದಾರ ಇಂಪಾರ್ಟೆಂಟ್ ಅಲ್ಲ, ಏನೂ ಆಗೋದಿಲ್ಲ. ಸರ್ಕಾರ ಭದ್ರ ಇದೆ, ಯಾವುದೇ ಮುಖ್ಯಮಂತ್ರಿಗಳ ಬದಲಾವಣೆಗೆ ಯಾವ ಸುಳಿವುಗಳಿಲ್ಲ. ಹೈಕಮಾಂಡ್ ಹಂಗಿದ್ರೆ ನಮ್ಗೆ ತಿಳಿಸಿತ್ತು, ಇನ್ನೂ ಏನು ತಿಳಿಸಿಲ್ಲ. ಸರ್, ಈಗ 5 ವರ್ಷ ಅವರೇ ಭದ್ರ ಆಗಿದ್ರು. ಸಿದ್ದರಾಮಯ್ಯ ಅವರು ನಿನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಹೈಕಮಾಂಡ್ ಹೇಳಿದ್ರೆ ನಾನು ಬದ್ಧ ಅಂದ್ರೆ ಏನೋ ಮಾತುಕತೆ ಆಗಿರೋ, ಇಲ್ಲಕಂದ್ರೆ ಹೈಕಮಾಂಡ್ ಯಾಕೆ ಹೇಳ್ತಿದ್ರು 5 ವರ್ಷ ನಾನು ಅಂತ ಹೇಳ್ತಿದ್ರು. ನಮ್ಮ ಪಕ್ಷದಲ್ಲಿ ಹೈಕಮಾಂಡೇ ಫೈನಲ್, ಅದಕ್ಕೆಲ್ಲರೂ ಬದ್ಧ ಇರ್ತಾರೆ, ಅದಕ್ಕೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಮತ್ತು ಈ ಮಧ್ಯೆ ಪರಮೇಶ್ವರ್ ಅವರು ನಾನು ಸಿಎಂ ಆಕಾಂಕ್ಷಿ ಅದೀನಿ, ರೇಸ್ನಾಗ ನಾನು ಯಾವತ್ತೂ ಇರ್ತೀನಿ ಅಂತ ಹೇಳಿದ್ರು. ಯಾಕೆ ಇರಬಾರ್ದು? ಅಲ್ಲ, ಮತ್ತೆ 5 ವರ್ಷ ಅವರೇ ಆಗಿದ್ರೆ ರೇಸ್ನಾಗ ಯಾಕೆ ಇರ್ತೀನಿ ಅಂತಿದ್ರು ಅಂತ. ಒಂದು ವೇಳೆ ಚೇಂಜ್ ಮಾಡಿದರೆ ನಾನು ರೇಸ್ನಲ್ಲಿ ಇದ್ದೀನಿ. ಅಲ್ಲ, ಕೆಲವೊಬ್ಬರು ಮಂತ್ರಿಗೋಸ್ಕರ ಲಾಬಿ ನಡೆಸಿದ್ದಾರೆ ಸರ್. ಕೆಲವೊಬ್ಬರು ಮಂತ್ರಿಗಳು ಹಿರಿಯರು ತೆಗಿತಾರೆ ಅಂದಾರ, ನಿಮ್ಮನ್ನು ತೆಗೆಯುವಂಥ ಲೆಕ್ಕದಾಗ ಐತೆ ಅನ್ನೋಂಥ ಕೂಡ ಕೆಲವೊಬ್ರು ಹೇಳ್ತಿದ್ದಾರೆ. ನಾನು ನಿಮ್ಮಿಂದ ನಾನು ಕೇಳಿದ್ದೆ, ನನಗೆ ಗೊತ್ತಿಲ್ಲ. ಅಲ್ಲ ಸರ್, ಈಗ ದಲಿತ ಸಿಎಂ ಪ್ಲೇ ಬಂದೈತಿ, ತಾವು ಏನಾದರೂ ಮೀಟಿಂಗ್ ಇದ್ದೀರಾ? ಜಾರಕಿಹೊಳಿ ಅವರು ತಮ್ಮ ಜೊತೆ ಏನಾದ್ರು ಸಂಪರ್ಕ ಮಾಡಿದಾರಾ? ನೋಡಿ, ಮುನಿಯಪ್ಪನವ್ರ ಜೊತೆ ಸಂಪರ್ಕ ಇದ್ದೀರಾ? ಪರಮೇಶ್ವರ್ ಜೊತೆ ಸಂಪರ್ಕ ಇದ್ದೀರಾ? ಯಾವುದೂ ಇಲ್ಲ. ಹೈಕಮಾಂಡ್ ಯಾರಿಗೆ ಮಾಡ್ತಾರೆ ಅವರೇ ಆಗೋದು. ಬಟ್ ಕೆಲವೊಂದಿಷ್ಟು ಶಾಸಕರು ಕೂತ್ಕೊಂಡು ಬನ ರೂಪದಲ್ಲಿ ಹೋಗುವಂಥದ್ದು ಅದೆಲ್ಲ ಏನಿಲ್ಲ. ಹೋಗ್ತಾ ಈ ಡೆಲ್ಲಿಗೆ ಹೋದವರೆಲ್ಲ ಅದಕ್ಕೆ ಹೋಗ್ತಾರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ20 ಕನ್ನಡ ವಾಹಿನಿಯೂ ಲಭ್ಯ.